ಅಕ್ಕ ನಮಸ್ಕಾರ ರೀ. ನಮಸ್ಕಾರ ರೀ. ಇದೇನ್ ದ್ರಾವಣ ರೀ? ಇದು ನೋಡ್ರಿ ಸರ ನಿಂಬೆ ಟಾನಿಕ್ ಅಂತ ಹೇಳಿ ನೋಡ್ರಿ ಸರ್. ನಿಂಬೆ ಟಾನಿಕ್ ರೀ? ಹಾ ರೀ ಸರ್. ಇದನ್ನ ಯಾವ ತರ ಮಾಡದ್ರಿ? ಇದು ಯಾವ ತರ ಅಂದ್ರೆ ಏನಿಲ್ರಿ ಸರ್, ಇದು ಹೊಲ್ದಾಗ ನಮ್ ಹೊಲ್ದಾಗ ಗಿಡ ಅವರಿ ಸರ್, ಒಂದ್ 2-3 ಗಿಡ ಅವರಿ ಸರ. ಅದ್ರ ಸಂಬಂಧ ನಮ್ ಒಟ್ಟು ನಿಂಬಿಕೆ ತಗೊಂಡಿದೇವ್ರಿ ಸರ್. ಒಂದ್ 3 kg ಅಷ್ಟು ನಿಂಬೆಕಾಯಿ ತಗೊಂಡಿದೇವ್ರಿ ಸರ್. ಅದಕ್ 1 kg ಅಷ್ಟು ಬೆಲ್ಲ ಹಾಕಿದೇವ್ರಿ ಸರ್. ಅದಕ್ಕ ನೀರ್ ಇದ್ರ ನೀರ್ ಹಾಕ್ಬೋದ್ರಿ ಸರ್. ನಮ್ ಬಲ್ಲಿ WDC ಅದಾರಿ ಸರ್. ನಾವು OWDC ನೇ ಇದ್ರಾಗ ಹಾಕಿದೇವ್ರಿ 10 ಲೀಟರ್ ರೀ ಸರ್. ಹಾಕಿ ಅದ್ರಾಗ ನೆನೆಕಿದೇವ್, ಇದು ಮಾಡಿದೇವ್ರಿ. ನಿಂಬೆಕಾಯಿ ಕಟ್ ಮಾಡ್ಬೇಕ್ರಿ ಸರ್. ಕಟ್ ಮಾಡಿ ಅದಕ್ ಬೆಲ್ಲ ಹಾಕಿ OWDC ಹಾಕಿ 3 ತಿಂಗಳು ಬಿಟ್ಟಿದೇವ್ರಿ ಸರ್. ಬಿಟ್ಟ ತಕ್ಷಣ ಅದು ಹಿಂಗ ಆಗ್ಯದ ನೋಡ್ರಿ ಸರ್. ವೈಟ್ ಕಲರ್ ಕೆಳಗದ ನೋಡ್ರಿ ಸರ್. ಒಟ್ಟು ಕರಿಗ್ ಹೋಗ್ಯಾವ ನೋಡ್ರಿ ಸರ್. ನಿಂಬೆ ಹಣ್ಣಿಂದ ಏನು ಇಲ್ರಿ ಸರ್, ಬೀಜ ಇಷ್ಟ ಅವರಿ ಕೆಳಗ್ರಿ. ಎಲ್ಲಾ ರೆಡಿ ಆಗ್ಯದ ನೋಡ್ರಿ ಸರ್. ಇದು ನಿಂಬಿಕಾಯಿ ರಸದ್ದು ಅಂಶ ಎಲ್ಲಾ ಬಿಟ್ಕೊಂಡದ್ ನೋಡ್ರಿ ಸರ್. ಅದು ಈ ತರ ರೆಡಿ ಆಗ್ಯದ್ರಿ ಸರ್. ಟಾನಿಕ್ ರೆಡಿ ಆಗ್ಯದ್ರಿ ಸರ್. ಎಷ್ಟ್ ದಿನಕ್ಕ ರೆಡಿ ಆಗ್ತದ್ರಿ? 3 ತಿಂಗಳು ಬೇಕ್ರಿ ಸರ್. 3 ತಿಂಗಳು ಬೇಕ್ರಿ. ಇದು ರೆಡಿ ಆದ್ಮೇಲೆ ಇದನ್ನ ಯಾವ ತರ ಬಳಕೆ ಮಾಡ್ತೀರಿ? ಇದು ಪಂಪ್ ಅಲ್ಲಿ ಹಾಕಿ ನಾವು ಸಿಂಪಡಿಸ್ತೇವ್ರಿ ಸರ್. ಎಲ್ಲಾ ಎಷ್ಟು ಒಂದ್ ಪಂಪಿಗೆ ಎಷ್ಟ್ ಹಾಕ್ತಿರಿ? 50 ml ಹಾಕ್ತೇವ್ರಿ ಸರ್. 50 ml. ಇದರಿಂದ ಏನೇನ್ ಪ್ರಯೋಜನ ಆಗ್ಯದ್ರಿ? ಪ್ರಯೋಜನ ಅಂದ್ರೆ ಇದಕ್ಕೆಲ್ಲಾ ನುಸಿ ಇರಲ್ರಿ ಸರ್. ಮತ್ತ ಸಣ್ಣದಾಗಿ ಹುಳುಗಳು ಬರ್ತಾವಲ್ರಿ ಸರ್, ಅವು ಇರಲ್ರಿ. ಮತ್ತ ಅವು ಡ್ರಿಪ್ಸ್ ಅಂತ ಇರ್ತಾವಲ್ರಿ, ಅವು ಇರಲ್ರಿ. ಮತ್ತ ಗಿಡ ಶೈನಿಂಗ್ ಬರ್ತಾವ್ರಿ, ಹಣ್ಣುಗಳು ಚಂದ ಬರ್ತದ್ರಿ. ಗಿಡಗಳಿಗೆ ಯಾವದೇ ಫಲ ಚಂದ ಬರ್ತದ್ರಿ, ಹೊಸ ಚಿಗುರು ಬಿಡ್ತದ್ರಿ ಸರ್. ಅದಕ್ ಬಹಳ ಮುಖ್ಯ ಆತದ ನೋಡ್ರಿ. ಎಷ್ಟ್ ದಿನಕ್ಕೊಂದ್ಸತಿ ಯೂಸ್ ಮಾಡ್ತೀರಾ? ನಾವ್ 8 ದಿನಕ್ಕೊಮ್ಮೆ ಹೊಡಿತೇವ್ರಿ ಸರ್. 8 ದಿನಕ್ಕೊಮ್ಮೆ ನಾವ್ ಹೊಡಿತೇವ್ರಿ ಸರ್. ಸೂಪರ್ ಅಕ್ಕ, ಸೂಪರ್.